ಲೈಫ್ ಬಗ್ಗೆ ಹೇಳಿ ಮೇಡಮ್, ಹೇಗಿದ್ದೀರಾ, ಇವಾಗ ಹೇಗಿದೆ? ಲೈಫ್ ಆರಾಮಾಗಿದೆ. ಯಾವಾಗಲೂ ಆಗಿದೆ ತುಂಬಾ. ಮೇಡಮ್ ಹೇಗೆ ಇದು ಸರಳ ಬದುಕು, ಸರಳ ಮದುವೆ, ಸರಳ ಜೀವನನ ಹೆಂಗೆ ರೂಢಿಸ್ಕೊಳ್ಳೋದು? ಆದ್ರಿಂದಲೇ ಆರಾಮಾಗಿದೆ ಜೀವನ ಅಷ್ಟೇ. ಯಾಕೆಂದರೆ ಆಸೆಗೆ ಯಾವತ್ತೂ ಕೊನೆ ಇಲ್ವೇ ಇಲ್ಲ. ಇದು ಬೇಕು ಅದು ಬೇಕು ಅಂತ ನಡೀತಾನೆ ಇರುತ್ತೆ. ಬಟ್ ನಂದು ಯಾವಾಗಲೂ ಸಿಂಪಲ್ ಲಿವಿಂಗು. ಸೊ ಹಾಗಾಗಿ ಇಟ್ಸ್ ವೆರಿ ಈಸಿ. ನನಗೆ ಹತ್ರ ಅತಿ ಆಡಂಬರ ಅಫ್ಕೋರ್ಸ್ ಎಲ್ಲ ಕಡೆ ಹೇಳಿದಾಗೆ ನಾನು ಗೋಲ್ಡ್ ಹಾಕಲ್ಲ, ಸಿಲ್ವರ್ ಹಾಕಲ್ಲ, ಏನೂ ಇಲ್ಲ. ಇನ್ಫ್ಯಾಕ್ಟ್ ರೀಸೆಂಟಾಗಿ ಯಾರೋ ನನ್ನ ಫ್ರೆಂಡ್ ಜ್ಯುವೆಲ್ರಿ ಕೆಲಸಕ್ಕೆ ಯಾವುದೋ ಸ್ಟೋರ್ಗೆ ಹೋದೆ. ನಾನು ಹೋಗೋದೇ ಇಲ್ಲ ಜ್ಯುವೆಲ್ರಿ ಸ್ಟೋರ್ಗೆ. ಹೋದೆ, ಅವ್ರೇನೋ ಕೇಳ್ತಿದ್ರು. ನನ್ನ ಫ್ರೆಂಡು ಏನೋ ಕೆಲಸ ಹೇಳಿ ಕಳಿಸಿದ್ದು, ಹೋಗಿದ್ದೆ. ಆಮೇಲೆ ಮೇಡಮ್ ನೀವು ನಾನು ಗೋಲ್ಡು ಸಿಲ್ವರು ಹಾಕಲ್ಲ. ಮೇಲ್ಗಡೆ ಫ್ಲೋರಲ್ಲಿ ಇದಿದೆ ಮೇಡಮ್ ಡೈಮಂಡು ಪ್ಲ್ಯಾಟಿನಮ್ ಅಂದರು. ನಾನು ಗೋಲ್ಡು ಸಿಲ್ವರು ಡೈಮಂಡು ಪ್ಲ್ಯಾಟಿನಮ್ ಏನೂ ಹಾಕಲ್ಲ ಅಂತ. ಸೊ ನನಗೆ ಅದು ತುಂಬ ಚಿಕ್ಕ ವಯಸ್ಸಿಂದ ಬಂದಿದ್ದು. ತೀರಾ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮ ಬಲವಂತವಾಗಿ ಏನೋ ಹಬ್ಬ ಬಂದರೆ ಜುಮ್ಕಿ ಹಾಕು, ಓಲೆ ಹಾಕು ಎಲ್ಲ ಮಾಡೋರು. ಇಷ್ಟ ಆಗ್ತಿರಲಿಲ್ಲ. ಬಟ್ ಯಾವ ಕಾರಣಕ್ಕೆ ನನ್ನ ಮನಸ್ಸು ಆ ಥರ ಬದಲಾಯಿತು ಗೊತ್ತಿಲ್ಲ ನನಗೆ. ಅಂದರೆ ಆ ಥರ ಇನ್ಫ್ಲುಯೆನ್ಸ್ ಏನಿದೆ ಅಂತ. ಬಟ್ ಆವಾಗಿಂದಲೇ ಗೋಲ್ಡ್ ಬಿಟ್ಬಿಟ್ಟೆ ನಾನು. ಪ್ರಾಬ್ಲಿ 6th ಸ್ಟ್ಯಾಂಡರ್ಡೋ 7th ಇದನ್ನೋ ಏನೋ ಅಷ್ಟೇ. ಆಗಿಂದನೇ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟೆ ಗೋಲ್ಡ್ ಗಿಲ್ಡೆಲ್ಲ ಹಾಕೋದು. ಸೊ ಆ್ಯಂಡ್ ಬಟ್ಟೆ ಯಾವುದೇ ಆಗಲಿ ನನಗೆ ಅತಿ ಆಸೆ ಇಲ್ಲವೇ ಇಲ್ಲ. ಎಷ್ಟು ಬೇಕೋ ಅಷ್ಟು ಅಷ್ಟೇ ನಂದು. ಹಾಗಿದ್ದಾಗ ಲೈಫ್ ಈಸಿ ಆಗುತ್ತೆ. ಇಲ್ಲಾಂದರೆ ಯಾವತ್ತೂ ಅಯ್ಯೋ ಇದು ಬೇಕು, ಅಯ್ಯೋ ಎಷ್ಟು ತೊಗೊಂಡ್ರೂ ಅದಕ್ಕೆ ಕೊನೆಯೇ ಇರಲ್ಲ. ಇನ್ನೂ ಬೇಕು ಅನ್ನೋದಿರುತ್ತೆ. ನಾನು ಯಾಕೆ ಯೋಚನೆ ಮಾಡೋದು, ಯಾತಕ್ಕೆ ಬೇಕು ಅಂತ ಯೋಚನೆ ಮಾಡೋದು. ಸೊ ಯಾವುದೇ ಸಾಮಾನು ತೊಗೊಳ್ಳಿ, ಏನೇ ಮಾಡಲಿ 10 ಸಲ ಯೋಚನೆ ಮಾಡ್ತೀನಿ, ಬೇಕಾ ಇದು, ಯಾಕೆ ಬೇಕು ಅಂತ ಯೋಚನೆ ಮಾಡಿ ತೊಗೊಳ್ಳೋ ಅಂತೇಳಿ ನಾನು. ತುಂಬ ಅಪರೂಪ ನಾನು ಒಂಥರ ತಕ್ಷಣ ತೊಗೊಂಬಿಡೋಣ ಅಂತ ಹೇಳಿ ಮಾಡೋದು. ಹಾಗೆ ಶಾಪಿಂಗ್ಗೆ ಸರ್ ತುಂಬ ಈಸಿ. ಆ್ಯಕ್ಚುಲಿ ನಮ್ಮನೇಲಿ ಗುರುನೇ ಶಾಪಿಂಗ್ಗೆ ಸ್ವಲ್ಪ ಜಾಸ್ತಿ ಇದು. ನಾವಿಬ್ಬರು ಶಾಪಿಂಗ್ ಏನಾದ್ರು ಹೋದರೆ ಇದು ತಗೋ ನೋಡಿ, ಇದು ಚೆನ್ನಾಗಿದೆ ಅಂತ ನಂಗೆ ಬೇಡ, ಯಾತಕ್ಕೆ ಬೇಕು ಅನ್ನೋದು. ಸೊ ನಮ್ಮಲ್ಲಿ ಹಿಂಗೆ ರಿವರ್ಸ್. ಬಟ್ ಮನೆಗೂ ಸುಮಾರೆಲ್ಲ ತೊಗೊಂಡ್ವಿ. ಇನಿಷಿಯಲಿ ಅಲ್ಲಿ ಮನೆ ಮಾಡ್ಕೊಂಡಾಗ ಬೇಕು ಮನೆ ಒಂಥರ ಚೆನ್ನಾಗಿ ಮಾಡಬೇಕು ಅಂತ ಕಲರ್ ಕೋಡೆಡ್ ಹಾಲ್ ಹಿಂಗಿರಬೇಕು, ಇದು ಹಿಂಗಿರಬೇಕು ಅಂತೆಲ್ಲ ಮಾಡಿದ್ವಿ. ಬಟ್ ಈಗ ಯೋಚನೆ ಮಾಡಿದ್ರೆ ಅನಿಸುತ್ತೆ, ಯಾಕೆ ಅಷ್ಟೊಂದು ತೊಗೊಂಡಿದ್ದೀನಿ ಅಂತ ಅನಿಸುತ್ತೆ. ಹಾಗೆ ಯಾಕೆ ಸರಳವಾಗಿ ಮದುವೆ ಆಗಬೇಕು ಅನ್ನಿಸ್ತು ನಿಮಗೆ? ಅದ್ರ ವಿಷಯನೂ ಅಷ್ಟೇ. ನನಗೆ ಯಾವತ್ತೂ ಆಡಂಬರದ ಜೀವನ ಇಷ್ಟನೇ ಇಲ್ಲ. ಸೊ ಮದುವೆ ಅಂದರೂ ಇಟ್ಸ್ ಅ ವೆರಿ ಪರ್ಸನಲ್ ಥಿಂಗ್. ಸೊ ನಾವು ಒಂದು 500 ಜನನ ಕರೆದು 1000 ಜನನ ಕರೆದು ಅದರಲ್ಲಿ ಅರ್ಧಕ್ಕರ್ಧ ಜನ ನಮಗೆ ಗೊತ್ತೂ ಇರಲ್ಲ. ಯಾಕಂತ ಮದುವೆ ಬೇಕು ಅಂತ ನನ್ನ ಪಾಲಿಸಿ. ಮಾಡ್ಕೊಳ್ಳೋರು ತಪ್ಪು ಅಂತ ನಾನೇನು ಹೇಳ್ಕೊಳ್ಳಲ್ಲ, ಅದು ಅವ್ರವ್ರ ಇಷ್ಟ. ನನಗೆ ಮುಂಚೆಯಿಂದನೂ ಹಾಗೆ ಇತ್ತು, ಮಾಡಿಕೊಂಡ್ರೆ ಸಿಂಪಲಾಗಿರಬೇಕು, ಹೀಗಿರಬೇಕು, ಹಾಗಿರಬೇಕು. ಆ್ಯಂಡ್ ನನಗೆ ತಾಳಿ ಗೀಳಿ ಈ ಥರದ್ದು ಯಾವುದ್ರಲ್ಲೂ ನನಗೆ, ಯಾಕೆ ನಾನು ಗೋಲ್ಡ್ ಕೂಡ ಹಾಕ್ತಿರ್ಲಿಲ್ಲ. ಆ್ಯಂಡ್ ನನಗೆ ಯಾವುದೇ ಕೆಲಸ ಮಾಡಲಿ ನನಗೆ ಅದರಲ್ಲಿ ಒಂದು ಅರ್ಥ ಕಾಣಿಸ್ಬೇಕು, ನಂಬಿಕೆ ಇರಬೇಕು. ಸೊ ಆ ಥರದ್ದು ಇದ್ರು ನಾನು. ಹಾಗಾಗಿ ನನ್ನ ಥಾಟ್ಸ್ ಹಿಂಗೆ ಇತ್ತು, ಹೋಗಬೇಕು ರಿಜಿಸ್ಟರ್ ಆಫೀಸಲ್ಲಿ ಸೈನ್ ಮಾಡಬೇಕು ಇದು ಅಂತ. ಗುರುಗೂ ಅದೇ ಥರ ಇತ್ತು. ಸೊ ಇಬ್ಬರು ಜೋಡಿ ಆ ರೀತಿಲಿ ಒಂಥರ ಪರ್ಫೆಕ್ಟ್ ಅಂತ ಹೇಳಬೇಕು. ಇಬ್ಬರು ಯೋಚನಾ ಇದು ಕೂಡ ಅದೇ ಥರನೇ ಇತ್ತು. ಸೊ ನಾವೇ ಡೇಟ್ ಡಿಸೈಡ್ ಮಾಡಿದ್ವಿ. January 1, 2001 ಮದುವೆ ಆಗಿದ್ದು. ಸೊ ಎಲ್ಲ ಡೇಟ್ ಡಿಸೈಡ್ ಮಾಡಿದ್ವಿ. ರಿಜಿಸ್ಟ್ರಾರ್ಸ್ ಆಫೀಸ್ಗೆ ಹೋದ್ವಿ. ನಾನು, ಗುರು, ನಮ್ಮ ಅಪ್ಪ ಅಮ್ಮ, ನಮ್ಮ ಅತ್ತೆ ಮಾವ, ನಮ್ಮ ಅಣ್ಣ ಅತ್ತಿಗೆ US ಬಂದಿದ್ದರು. ಆ್ಯಂಡ್ ಗುರು ಅತ್ತಿಗೆ ಇದ್ದರು, ಅಣ್ಣ US ಹೋಗಿದ್ರು. ಸೊ ಅವ್ರು ಬರೋಕ್ಕಾಗಿಲ್ಲ. ಅತ್ತಿಗೆ ಆ್ಯಂಡ್ ಗುರು ಕ್ಲೋಸ್ ಫ್ರೆಂಡ್, ಇಷ್ಟೇ ಜನ ರಿಜಿಸ್ಟ್ರಾರ್ಸ್ ಆಫೀಸ್ಗೆ ಹೋದ್ವಿ. ಸೈನ್ ಮಾಡಿದ್ವಿ ಪೇಪರ್ ಮೇಲೆ. ಅವರೇ ಹೇಳಿದ್ರು, ಒಂದು ಹಾರ ಅಟ್ಲೀಸ್ಟ್ ಎಕ್ಸ್ಚೇಂಜ್ ಮಾಡಿ, ಬಿಕಾಸ್ ವೀಸಾಗೆ ಎಲ್ಲದಕ್ಕೂ ಬೇಕಾಗತ್ತೆ ಒಂದು ಇದು ಅಂತ. ಸರಿ ಅಂದ್ಬಿಟ್ಟು ಒಂದು ಎಕ್ಸ್ಚೇಂಜ್ ಮಾಡಿದ್ವಿ ಅಷ್ಟೇ. ಎಲ್ಲ ಹೊರಗಡೆ ಹೋದ್ವಿ, ಎಲ್ಲೋ ಒಂದು ಕಡೆ ಊಟ ಮಾಡಿದ್ವಿ, ಬಂದ್ವಿ. ಫಾಲೋಯಿಂಗ್ ವೀಕಲ್ಲಿ ಒಂದು ಗೆಟ್ ಟುಗೆದರ್ ಅಂತ ಇಟ್ಕೊಂಡ್ವಿ. ಯಾಕೆಂದರೆ ಅದನ್ನು ರಿಸೆಪ್ಷನ್ ಕರೆಯೋಕ್ಕೂ ಇಷ್ಟ ಇಲ್ಲ ನನಗೆ. ಯಾಕೆ ನಾವು ಗೆಟ್ ಟುಗೆದರ್ ಅಂತ ಮಾಡಿದ್ದು ಎಲ್ಲ ಕ್ಲೋಸ್ ಸರ್ಕಲ್, ಫ್ಯಾಮಿಲಿ ಫ್ರೆಂಡ್ಸ್ ಮಾತ್ರ. ಅಂದರೆ ಅವರೆಲ್ಲರೂ ನಮಗೆ ಗೊತ್ತಿರಬೇಕು ಆ ಥರ, ಅಂಥವ್ರನ್ನ ಮಾತ್ರ ಕರೆದು ಬರೀ ಊಟ ತಿಂಡಿ ಆರಾಮಾಗಿ ಅವ್ರ ಜೊತೆ ಹರಟೆ ಹೊಡ್ಕೊಂಡು, ನೋ ಗಿಫ್ಟ್ಸ್, ನಥಿಂಗ್, ಆ ಥರ ಮಾಡಿದ್ವಿ. ಅದು ಏನೋ ಒಂಥರ ಖುಷಿ ಕೊಡ್ತು. ಆ್ಯಂಡ್ ಏನೇ ಖರ್ಚಾಯಿತೋ ಅಷ್ಟಕ್ಕೂ ಖರ್ಚಾಗೇ ಆಗುತ್ತಲ್ಲ, ಅಷ್ಟನ್ನು ನಾನು ಗುರುನೇ ಶೇರ್ ಮಾಡಿದ್ವಿ. ಅಪ್ಪ ಅಮ್ಮಂಗೆ ಯಾಕೆ ಬರ್ಡನ್ ಮಾಡಬೇಕು ಅಂತ. ಸೊ ನನಗೆ ಖುಷಿ ಇದೆ, ನಮಗೆ ಖುಷಿ ಇದೆ ಆ ಥರ ನಾವು ಮಾಡ್ಕೊಂಡಿದ್ದು. ಆ್ಯಂಡ್ ನಮ್ಮ ಮದುವೆ ಹಾಗಾದಾಗ ತುಂಬ ಜನ ಹೇಳಿದ್ರು, ನನ್ನ ಕಸಿನ್ಸು ಅವರು ಇವರೆಲ್ಲ, ಇದು ಬೆಸ್ಟ್, ಇದು ನಾವು ಹಿಂಗೆ ಮಾಡ್ಕೋತೀವಿ ಅಂತ. ಬಟ್ ಇದುವರೆಗೂ ಯಾರೂ ಮಾಡ್ಕೊಂಡಿಲ್ಲ. ನಂಗೆ ಮಾಡ್ಕೋಬೇಕು ಅಂತ ಇಷ್ಟ ಆಯಿತು, ಬಟ್ ಅವ್ರ ಮನೇಲಿ ಇಷ್ಟ ಇಲ್ಲ, ಏನೋ ಒಂದು ರೀಸನ್ ಇದ್ದೇ ಇರುತ್ತೆ. ಆ್ಯಂಡ್ ನಾನು ಸರಿ ತಪ್ಪು ಹೇಳೋಕ್ಕೆ ನನಗೇನೂ ಇದಿಲ್ಲ. ನಾನು ಹೀಗೆ, ನೀವು ಹಾಗೆ. ಸೊ ಯಾರ ಬಗ್ಗೆನೂ ನಾವು ಏನು ಹೇಳೋಕ್ಕೆ ಸಾಧ್ಯನೂ ಇಲ್ಲ.
ಅದೇ ನಾವು ಕಾನ್ಫಿಡೆಂಟ್ ಆಗಿದ್ದಾಗ ಒಪ್ಪಿಸ್ಬೋದು ಅನ್ನೋದು ಅಷ್ಟೇ. ಅದಕ್ಕೆ ನಮ್ಮ ಮನಸ್ಸಿನ ವಿರುದ್ಧ ಹೋಗೋಕ್ಕಾಗಲ್ಲ ಅಂತ. ಖಂಡಿತ ಖಂಡಿತ. ಈಗ ಯಾಕಂದ್ರೆ ನಾವು ಆಚೆ ಹೋಗ್ಬೇಕಂದ್ರೂ ಒಂದು ಮುಹೂರ್ತ ನೋಡ್ಕೊಂಡು ಹೋಗ್ತೀವಿ, ಅಂಥದ್ರಲ್ಲಿ ಮುಹೂರ್ತ ಇರ್ತಾ ಎಲ್ಲವನ್ನು ಮೀರಿ ಒಂದ್ ಮದ್ವೆ ಆಗ್ಬೇಕು ಅಂತಂದ್ರೆ ಅದು ನನ್ನ ಪರ್ಸನಲ್ ಇದು ಅಷ್ಟೇ, ಒಳ್ಳೇದಾಗಬೇಕು ಅಂತೀರ ಹೆಂಗಾಗೋದು. ನಾನು ಬಿಲೀವ್ ಮಾಡೋದು ಒಂದರಲ್ಲೇ, ಡೆಸ್ಟಿನಿ ಏನಾಗಬೇಕು ಅಂತಿರುತ್ತೋ ಅದಾಗೇ ಆಗತ್ತೆ ಅಂತ. ಸೊ ಅದಕ್ಕೆ ಈ ಮುಹೂರ್ತ ನೋಡು ಇದು ನೋಡು, ನನಗೆ ಅದರಲ್ಲೆಲ್ಲ ಆಗಬೇಕು ಅಂತಿದ್ರೆ ಹೇಗಾದರೂ ಆಗುತ್ತೆ, ಅದಕ್ಕೆ ಯಾಕೆ ಇದೆಲ್ಲ ಬೇಕು ಅಂತ. ಇವಾಗ ಕೆಲವ್ರು ಹೇಳ್ತಾರಲ್ಲ ಮಂಗಳವಾರ ಒಳ್ಳೆ ಕೆಲಸಗಳು ಮಾಡೋದು, ನಾನು ಅಂತಿರ್ತೀನಿ ಅದರ ಹೆಸರಲ್ಲೇ ಮಂಗಳವಾರ ಇದೆ, ಯಾಕೆ ಮಾಡಬಾರ್ದು ಅಂತ. ಆ ಥರ ಅಷ್ಟೇ. ಮಂಗಳವಾರ ಹುಟ್ಟುಬಿಟ್ರೆ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಹೆಸರಿರೋದೇ ಮಂಗಳವಾರ ಅಂತ ಅಷ್ಟು ಚೆನ್ನಾಗಿ ಇಟ್ಬಿಟ್ಟು ಇಲ್ಲ ಏನು ಕೆಲಸ ಮಂಗಳ ಮಾಡಿದೆ. ಬಟ್ ನನಗೆ ಅದು ಯಾವುದ್ರಲ್ಲೂ ನಂಬಿಕೆ ಇಲ್ಲ. ಎಲ್ಲಿವರೆಗೂ ನಾನು ಒಳ್ಳೆ ಕೆಲಸಗಳು ಮಾಡಿಕೊಂಡು ನಾನು ಒಂದು ಈ ಥರದ ಒಂದು ಸರಳವಾದ ಜೀವನ ಯಾರಿಗೂ ತೊಂದರೆ ಕೊಡದೇ ಇರ್ತೀನೋ, ನನ್ನ ಕೈಲಾದ ಸಹಾಯ ಮಾಡೋಕ್ಕಾದ್ರೆ ಮಾಡ್ತೀನಿ, ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಯಾರಿಗೂ ಕೇಡು ಮಾಡಬಾರ್ದು ಅನ್ನೋದಷ್ಟೇ, ಅದೊಂದೇ ಪಾಲಿಸಿ ಇಟ್ಕೊಂಡಿರೋದು. ಸೊ ನನಗೆ ಯಾವುದೇ ರೀತಿ ಹೆದರಿಕೆಗಳಿಲ್ಲ, ಅಂದರೆ ಹಿಂಗೆ ಮಾಡಿಬಿಟ್ರೆ ಹಂಗಾಗತ್ತಾ, ಹಾಗೆ ಆ ಥರದ್ದು ಇಲ್ಲ ಅಷ್ಟೇ.